had always been afraid of ghosts. Whenever he was alone in the dark, he was afraid that a ghost lurking in some dark corner would suddenly spring on him. Arvind? Arvind? Hey Arvinda, ಎದ್ದೇಳೋ 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 ನಮ್ಮನೆ ಬೆಳಗ್ಗೆ ಒಳ್ಳೆ ಕನ್ಸ್ಬಿಡ ಹೋಗ್ಲೇ ಗೌರಿ ಬಡ್ಕಂತೈತೆ ಕೇಳ್ಸೋದಿಲ್ವಾ? ಮೊದ್ಲು ಕಸ ಬಾಚಿ ಮೇವಾಕು. ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಅಯ್ಯಂಗಾಗಲ್ಲ, ಸಗಣಿ ಬಾಗ್ಲಿಲ್ಲ ಅಂದ್ರೆ ಇವ ಅಮ್ಮ ಬಿಡಲ್ಲ. ಯಾಕೋ ಬತ್ತ ಬತ್ತ ಹಾಲು ಕಮ್ಮಿ ಆಗ್ತೈತೆ ಅನಿಸ್ತೈತೆ ತಾತ. ಹೌದಲ್ವಾ? ಗೌರಿ ಟ್ಯಾಂಕ್ ಖಾಲಿ ಆಗ್ತೈತೆ ಅನಿಸ್ತೈತೆ. ಸ್ಕೂಲ್ಗೆ ಹೋಗ್ತೀನಿ ಗೌರಿ, ಸಗಣಿ ಸ್ವಲ್ಪ ನೋಡ್ಕೊಂಡು ಹಾಕೋ. A doctor helps us to be healthy. Our village need many good doctors. We are grateful to them for their noble service. So I want to be a doctor when I grow up. I want to serve the people. ನೆಕ್ಸ್ಟ್ ಕ್ಲಾಸು ಹುಡುಗರು ಹೇಳಿ ನೋಡೋಣ. ಐತಿ ಯಾರು ಮಾತಾಡ್ತೀರಾ? ಯಾರು ಅವನು? ಹಾಂ ತೆಗೆ ಬುಕ್ಕು ಹೇಳೋವಲ್ಲ ನೀನು. ಹಾಂ ನೆಕ್ಸ್ಟು ಅಷ್ಟೇ. ಹಾಂ ನೀನು ಮಾತಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಗೊತ್ತಾಯ್ತಾ? ಹಾಂ ಸಿಗಾಕೊಂಡಿಲ್ಲ, ಏನ್ ಮಾಡ್ತೀಯ? ಗೊತ್ತಿಲ್ಲ ಕಣು. ನೀನ್ ದೊಡ್ಡದಾದ್ಮೇಲೆ ಏನಾಗ್ತೀರಿ? ಯಾರಿಗ್ ಗೊತ್ತು. ನಮ್ಮ ಅಮ್ಮನ್ ಕೇಳ್ದೆ, ನಿಮ್ಮ ಅಪ್ಪನ ತರ ಕೂಡ ಹಾಳಾಗ್ದೆ ಸಾಕು ಅಂದ್ರು. ನಿಮ್ಮ ಅಪ್ಪ ರಾತ್ರಿ ಎಲ್ಲ ಮೋರಲ್ಲಿ ಬಿದ್ದಿದ್ದಂತೆ. ದಿನ ಅದೇ ಕತೆ, ಯಾರ ಮನೆಗೆ ಹಾಕೋಗ್ತಾರೆ. ದರ್ಶನ್ ತರ ಸ್ಟೈಲ ಪೊಲೀಸ್ ಆಗ್ಬಿಟ್ರೆ ಹೆಂಗಿರುತ್ತೋ ಕತೆಗಿರುತ್ತೆ. ನಮ್ಮ ಪಕ್ಕದ ಸುಬ್ಬು ಹುಡ್ತವಕ್ಕೆ ಫಸ್ಟ್ ಡ್ರೆಸ್ ಹಾಕೊಂಡಿದ್ದ, ಟೇರಲ್ಲಿ ಬಾಡಿಗೆ ಸಿಗುತ್ತೆ. ಪೊಲೀಸ್ ಡ್ರೆಸ್ ಹಾಕೊಂಡ್ ಬಾ, ಹಿಂದಿನ ಹಂಗೆ ಬಿದ್ದಾಗ್ತಾಳೆ. ಹಿಂದೂನಾ? ಯಾವ ಹಿಂದೂ? ಸಿಟಿ ಹುಡುಗಿ, ಇಂಗ್ಲೀಷ್ ಮಾತಾಡಲ್ಲ. ಕಣ ಸಾಯಿಸ್ಬಿಡ್ತೀನಿ. ಪೊಲೀಸ್ ಡ್ರೆಸ್ ಕೊಡ್ತಾನ, ಸ್ಕೂಲ್ಗೆ ಹಾಕೊಂಡು ಹೋಗೋದು. ಸುಮ್ಮನೆ ಕೂತ್ಕೊಳ. ಹಾಲಿನ ಬಾಕಿ ಬಂತ? ಕೊಳ್ಳಮ್ಮ. ಇಷ್ಟೇನಾ? ಮಿಕ್ಕಿದ್ದು ವಸೂಲಾಗಿದ್ದು 300 ರೂಪಾಯಿ. ಆದರೆ ಸೊಸೈಟಿಗೆ 200 ರೂಪಾಯಿ ಕಟ್ಟಲೇಬೇಕಾಯಿತು. ಹೋದ ತಿಂಗಳು ಬೇರೆ ಕಟ್ಟಿರಲಿಲ್ಲ. ಈ ತಿಂಗಳಲ್ಲಿ 8 ದಿನ ಐತೆ. 100 ರೂಪಾಯಿ ತಗೊಂಡು ಹೆಂಗ್ ಜೀವನ ಮಾಡೋದು? ಹೊಸ ಸತ್ತು 6 ತಿಂಗಳಾಯ್ತು, ಇನ್ನೂ ಇನ್ಸೂರೆನ್ಸ್ ಹಣ ಬಂದಿಲ್ಲ. ಹೊಸ ತಗೊಂಡಿದ್ರೆ ಹೆಂಗೋ ಜೀವನ ಮಾಡ್ಬೋದಾಯ್ತು. ಇನ್ಸೂರೆನ್ಸ್ ಹಣ ಬರಬೇಕು ಅಂದರೆ ಪಂಚಾಯತ್ಗಳಿಂದ ರಿಪೋರ್ಟ್ ಕೊಡಬೇಕು. 1 ತಿಂಗಳಿಂದ ಸುತ್ತುತ್ತಾನೇ ಇದ್ದೀನಿ. ಮನೆ ಹಾಳ್ರು ಯಾವುದಕ್ಕೂ ಲಂಚ. ಹೊಸ ಸೆಕ್ರೆಟ್ರಿ ಬಂದವನಂತೆ, ಇವತ್ತು ಹೋಗಿದ್ದೆ, ಸಿಕ್ಕಲಿಲ್ಲ.
ನಾಳೆ ಹೋಗ್ತೀನಿ, ಹೆಂಗಾದ್ರೆ ಮಾಡಿ ರಿಪೋರ್ಟ್ ತಂದೇ ತರ್ತೀನಿ ನಾನು. ಏಯ್ ಸುಮ್ ಕೂತ್ಕೊಳ್ಳ. ಇವ್ರಿಗೆ ಬರೀ ತಿನ್ನದೆ, ಇನ್ನೇನು ಕೆಲಸ ಇಲ್ಲ. ಯಾವಾಗ ನೋಡು ದುಡ್ಡು ದುಡ್ಡು ದುಡ್ಡು, ಊಟ ಊಟ ಅನ್ನೋದೇ. ಓ, ಏನು ರಂಗಣ್ಣವರು, ನಿಮ್ಮ ಕೆಲಸ ಇನ್ನೂ ಆಗಿಲ್ಲ? ಏನು ಹೇಳಿ ಶಾಮಣ್ಣ ಕತೆ, ದಿವಸ ಬರ್ತೀನಿ, ಏನಾದ್ರು ಒಂದು ನೆಪ ಹೇಳಿ ಕಳಿಸ್ತಾರೆ, ಇದೇ ಆಗೈತೆ. ಶಾಮಣ್ಣರೇ, ನಿಮ್ಮದು ವಂಶವೃಕ್ಷ ರೆಡಿ ಮಾಡಿಸಿದ್ದೀನಿ. ಬರ್ತೀನಿ ರಂಗಣ್ಣವ್ರೆ. ಆಯ್ತು ಶಾಮಣ್ಣ. ಈಗಲಾದ್ರೂ ಒಂದು ಸಾಹೇಬ್ರು ನೋಡ್ಬೋದೇನಪ್ಪ? ಇಲ್ಲ, ಅವ್ರಿಗೆ ತುಂಬ ಕೆಲಸ ಇದೆ ಸ್ವಾಮಿ. ನಾಳೆ ಬನ್ನಿ ಮಧ್ಯಾಹ್ನದ ಮೇಲೆ. ಇಲ್ಲಿ ಕಾಸು ಕೊಡ್ತಿದ್ರೆ ಯಾವ ಕೆಲಸನೂ ಆಗಲ್ಲ. ಜಾಸ್ತಿ ಬೇಡ, 100 ರೂಪಾಯಿ ಬಿಡಿ ಸಾಕು. ನಾಳೆನೇ ನಿಮ್ಮ ಫೈಲ್ ರೆಡಿ ಮಾಡಿಸ್ತೀನಿ. 100 ರೂಪಾಯಿ? ಹಾಂ, 100 ರೂಪಾಯಿ ದುಡ್ಡು ದುಡಿಯೋಕೆ ಎಷ್ಟು ಕಷ್ಟ ಗೊತ್ತಾ? ಗೊತ್ತಿಲ್ವೇ? ಏಯ್ ಬರ ಹೋಗೋಣ. ಈ ವೈನ್ ಕೆಲಸ ಆದಂಗೆ ದಿನ ಇದೆ. ಏನಪ್ಪ ನಮ್ಮ ಹುಡುಗನಿಗೆ ಅದೆಂಥದ್ದು ಮಿಲ್ಟ್ರಿ ಡ್ರೆಸ್ ಬೇಕಂತ ನೋಡಪ್ಪ. ಅಯ್ಯೋ ಅಲ್ಲ, ಪೊಲೀಸ್ ಡ್ರೆಸ್ ಆ ಥರ. ಹಾಂ, ಅದೇ ಎಷ್ಟಾಗುತ್ತಪ್ಪ? ಬಟ್ಟೆ ಸೇರಿ 1,500 ರೂಪಾಯಿ ಆಗುತ್ತೆ. ಆಮೇಲೆ ಬಾಡಿಗೆ ಆದರೆ ಒಂದು 150 ರೂಪಾಯಿ. 150 ರೂಪಾಯಿ? 100 ರೂಪಾಯಿ ಮಾಡ್ಕೊಳಪ್ಪ. ಆಯಿತು, ಕೊಡೋಣ 100 ರೂಪಾಯಿಗೆ ಬನ್ನಿ. ಸರಿ, ನಮ್ಮ ಹುಡುಗನ ಕೈಲಿ ದುಡ್ಡು ಕೊಟ್ಟು ಕಳಿಸ್ತೀನಿ, ಕಳ್ಸಪ್ಪ. ಆಯಿತು, ಬಾರಪ್ಪ ಹೋಗೋಣ. ನಂಗೆ ಹೆಂಗಾರು ಮಾಡಿ ಪೊಲೀಸ್ ಡ್ರೆಸ್ ಕೊಡಿಸ್ತದ. 100 ರೂಪಾಯಿ? ಈ ಊರಲ್ಲಿ 100 ರೂಪಾಯಿ ಕೂಡ ನನಗೆ ಒಬ್ಬನ ಸಿಕ್ಕಲ್ವಾ? ಬರಲ್ಲ ಹೋಗೋಣ. 100 ರೂಪಾಯ ನನ್ನ ಹತ್ರ ಎಲ್ಲ ಐತೆ ರಂಗಣ್ಣ? ಇದ್ರೆ ಕೊಡ್ತಾ ಇರಲ್ವ ರಂಗಣ್ಣ? ಅಯ್ಯೋ ದೇವ್ರಿ, 100 ರೂಪಾಯಿ ನನ್ನ ಹತ್ರ ಎಲ್ಲಿದ್ರೆ? ಇಲ್ಲ ಸರ್, 100 ರೂಪಾಯಿ ನೆಲ್ ತರ ನಾವು ಕೊಡಲ್ಲ ಹೋಗ. 100 ರೂಪಾಯಿ? 100 ರೂಪಾಯಿ ತಗೊಂಡು ಹೋದ್ರೆ ಹಿಂದಿನ ಕಾಲದಲ್ಲಿ ಒಂದು ಕುಟುಂಬದ ಮದುವೆ ಆಗ್ತಿತ್ತು. 100 ರೂಪಾಯಿ? 100 ರೂಪಾಯ? 100 ರೂಪಾಯಿ ಎಲ್ಲ ಐತೆ. 20 ರೂಪಾಯಿ ಇಲ್ಲ ಅಂತಂದ್ರೆ 100 ರೂಪಾಯಿ, ಬರೀ 100 ರೂಪಾಯಿ. ಇಲ್ಲ ರಂಗಣ್ಣ. ಮಾ 100 ರೂಪಾಯಿ ಕೊಡಮ್ಮ. ತಲೆಗಿಲೆ ಕೆಟ್ಟಿದೆಯೇನೋ? ನಾ ಸ್ಕೂಲ್ಗೆ ಹಾಕೊಂಡು ಹೋಗ್ಬೇಕು, ಪೊಲೀಸ್ ಡ್ರೆಸ್ ತಗೊಬೇಕು. 100 ರೂಪಾಯಿ ಕೊಡಮ್ಮ. ತಿನ್ನ ಕೂಳಿಲ್ಲ ಅಂದ್ರೂ ಇದು ಬೇರೆ ಶೋಕಿ. ಮಾ ಕೊಡಮ್ಮ. ನನ್ನ ಹತ್ರ 1 ರೂಪಾಯಿ ಇಲ್ಲ, ನಿಮ್ ತಾತನ ಹತ್ರ ಕೇಳಿಸ್ಕೊ. ಕೊಡಮ್ಮ ಮೋ, ಕೊಡಮ್ಮ. ಸಾಕಾಗ್ಬಿಟ್ಟೈತೆ ಗೋಳೆ ಗೋಳು. ಸುಗಂಧ ಪರಿಮಳ. ಇಲ್ಲೊಂದಿಷ್ಟು ತೋರ್ಸೋ. ನಾನು ತೋರ್ಸಲ್ಲ, ಹಂಗೆ ನೋಡು. ಏಲಕ್ಕಿ ವಾಸನೆ. ನಿನ್ಗೆ ಹೆಂಗ್ ಗೊತ್ತ? ಸೈಡಿಗೆ ಬಾ. ಏನ್ರಿ ಅರ್ಜಿ ಇದು? ಅಲ್ರಿ ಸಿಟ್ ನೋಡಿದ್ರೆ ಹಸು ಸತ್ತಿದೆ ಅಂತ ಬರ್ತಿದ್ದೀರಲ್ರಿ, ಯಾರಿಗೆ ನಂಬ್ತಾರೆ? ಅಯ್ಯೋ, ಇಡೀ ಊರಿಗೆ ಗೊತ್ತಿರೋ ವಿಚಾರ ಸ್ವಾಮಿ. ನಮ್ಮ ಕರಿಯಾನೇ ಮೊದಲು ನೋಡಿದ್ದ. ಹೊಸ ಸತ್ತು 6 ತಿಂಗಳ ಮೇಲಾಯಿತು ಸ್ವಾಮಿ. ನೀವು ರಿಪೋರ್ಟ್ ಕೊಟ್ರೆ ಸ್ವಾಮಿ ಇನ್ಸೂರೆನ್ಸ್ ಹಣ ಕೊಡೋದು. ಅಲ್ರಿ, ಈ ಹೊರಗಡೆ ಯಾಕೆ ಹಸು ಕಟ್ಟಾಕ್ತೀರಾ? ಸುಮ್ಮನೆ ನಮ್ಮ ಪ್ರಾಣ ತಿನ್ನಕ್ಕೆ ಬರ್ತೀರಾ? ನನ್ನ ಮಗ ಸತ್ತು 3 ವರ್ಷ ಆಯಿತು ಸ್ವಾಮಿ.
ಹಾಲು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ದಯಮಾಡಿ ರಿಪೋರ್ಟ್ ಕೊಡಿ ಸ್ವಾಮಿ ನೀವು. ಅದೆಲ್ಲ ಬೇಕಾಗೋದಿಲ್ಲ, ತುಂಬ ಕೆಲಸ ಇದೆ, ನಾಳೆ ಬನ್ನಿ. ಹೋಗಿ ಹೋಗಿ ಸ್ವಾಮಿ, ನಿಮಗೆ ಕೊಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹಿಂಗೆ ತಿರುಗಿಸ್ತಾ ಇದ್ದಾರೆ ಸ್ವಾಮಿ. ನಾವು ಬಡವರು, ಎಲ್ಲಿಂದ ತರೋಣ ಸ್ವಾಮಿ ನಿಮ್ಗೆ ಹಣವ? ಎಲ್ಲಿಂದ ತರೋಣ ಹೇಳ್ರಿ ನೀವೇ. ತಲೆ ಅರಟೆ ಮಾತಾಡ್ತೀರಲ್ರಿ. ಅದೇನು ಪುಕ್ಷಟ ಬಂದು ಕೂತಿಲ್ಲ ರೀ. ಈ ಪೋಸ್ಟಿಗೆ ಬರೋಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಗೊತ್ತಾ? ಗಾಂಧಿ ತೋರಿಸ್ತಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಯಾವ ಕೆಲಸನೂ ನಡೆಯಲ್ಲ. ಹೋಗಿ ಹೋಗಿ ಸ್ವಾಮಿ, ನಿಮ್ಮ ಭಯ ಗಾಂಧಿ ಹೆಸರು ಬರಬಾರ್ದು ಸ್ವಾಮಿ. ಕೋಪ ಬರ್ಸ್ಬೇಡ್ರಿ, ತಲೆ ಕೆಟ್ರಿ ಅಷ್ಟೇ. ನಡೀರಿ, ಹೋಗ್ರಿ ಆಚೆ. ರಾಜು ಕಲ್ಸಪ್ಪ ಆಚೆ, ಕಳಿಸ್ರಿ ಆಚೆ. ತುಂಬಾ ಕೋಪದಲ್ಲಿದ್ದಾರೆ, ನೀವು ಬೇರೆ. ಬನ್ನಿ ರಂಗಣ್ಣ, ನಾಳೆ ಬನ್ನಿ ರಂಗಣ್ಣ, ಹೇಳ್ತಿದ್ದಾರೆ ತಾನೆ. ಬನ್ನಿ ರಂಗಣ್ಣ, ನಾಳೆ. ವಲಯನೆಂದರೆ ವಲಯನಾಗಬಲ್ಲನೆ, ಮಾದಿಗನೆಂದರೆ ಮಾದಿಗನಾಗಬಲ್ಲನೆ. ಅದು ಎಂದಿಗೂ ಸಾಧ್ಯವಿಲ್ಲವಣ್ಣ. ನಿಜವಾದ ವಲಯ ಮಾದಿಗರ್ಯಾರೆಂದೊಡೆ. ರುದ್ರ, ವಿದ್ಯೆ ಕಲಿಸಿದ ಗುರುವಿಗೆ ದ್ರೋಹ ಮಾಡಿದವನೊಬ್ಬ ವಲಯ. ಎತ್ತು ಒತ್ತು ಸಾಕಿದಂಥ ತಂದೆ ತಾಯಿಗಳನ್ನು ಸಾಕದವನೊಬ್ಬ ವಲಯ. ಮಾತು ಕೊಟ್ಟು ಮಾತಿಗೆ ತಪ್ಪಿ ನಡೆದವನೇ ಮಾದಿಗ. ಇಂಥ ವಲಯ ಮಾದಿಗರು ಎಲ್ಲ ಜನಾಂಗದಲ್ಲಿರುವರಣ್ಣ. ನಿನಗಾರು ಸರಿಯೇ, ಸರಿ ಸರಿ ಎಂದವರ ಸೊಕ್ಕನ್ನು ಮರಿಯೇ ಬಲ. ವೀರ್ಗಾಸಿ ನೋಡಕ್ಕೆ ಯಾಕೆ ಬರಲಿಲ್ಲ ತಾತ? ಯಾಕೋ ಮೈ ಕೈ ಎಲ್ಲ ಸುಸ್ತು ಮಗ, ಮನಸ್ಸೇ ಸರಿ ಇಲ್ಲ. ನೀನು ಹೋಗಿ ಮಲ್ಕೊಳ್ಳಪ್ಪ, ನಾನು ಮಲಗ್ತೀನಿ. ನಾಳೆ ಮತ್ತೆ ಬೆಳಗ್ಗೆ ಎದ್ದು ಪಂಚಾಯತ್ಗೆ ಆಫೀಸ್ಗೆ ಹೋಗಲೇಬೇಕು. ಬಡವರಾಗಿ ಹುಟ್ಟೋದು ಶಾಪ ಕಟ್ಲ ಮಗ. ನಾಳೆ ನಾನು ಬರ್ತೀನಿ ತಾತ, ಅವನೊಂದು ಕೈ ನೋಡ್ಕೊಂತೀನಿ. ನಿನ್ನ ಪೊಲೀಸ್ ಡ್ರೆಸ್ಸು ಓಪ್ಪ, ಮಲಕೋ. ಊಟ ಮಾಡ್ದೇನೋ? ಅಮ್ಮ ಪ್ರಸಾದ ಕೊಟ್ರು. ಅಮ್ಮ, ನನಗೆ ಬೆಳಿಗ್ಗೆ ರೆಡಿ ಮಾಡಿಸ್ತೀಯ ಅಮ್ಮ? ಆಯ್ತು ಮಗ, ಬೇಗ ಎದ್ದೇಳು. ಯಾವ ಥರ ಮಾಡೋಣ ಕಟಿಂಗು? ಬೆಳಿಗ್ಗೆಯಿಂದ ಕನ್ನಡಕನೇ ಕಾಣಿಸ್ತಾ ಇಲ್ವಲ್ಲ, ಏನಾಯ್ತು? ಪಂಚಾಯತ್ಗೆ ಆಫೀಸ್ಗೆ ಹೋಗ್ಬೇಕಾಯ್ತು. ರೆಡಿ ಆದ್ಮೇಲೆ ನಮ್ಮ ಅರವಿಂದ ಎಲ್ಲಮ್ಮ? ಅರವಿಂದ ಯಾರು? ನಮ್ಮ ಅರವಿಂದ?
ಸಾಹೇಬ್ರೆ, ರಂಗಣ್ಣ ಮತ್ತೆ ಬಂದಿದ್ದೇನೆ ಸಾಹೇಬ್ರೆ. ಕಳಿಸ್ರಿ. ಜನ ಎಲ್ಲ ಸೇರ್ಕೊಂಡಿದ್ದಾರೆ ಸಾಹೇಬ್ರೆ. ಕಳಿಸ್ರಿ ಆಚೆ. ಗಾಂಧಿನೂ ಕರ್ಕೊಂಬಂದಿದ್ದಾರೆ ಸರ್. ಗಾಂಧಿ ಕೂಡ್ತಿದ್ದೀರಿ ಅಂದ್ರೆ? ಇಲ್ಲ ಸಾಹೇಬ್ರೆ, ಆಚೆ ಬಂದು ನೋಡಿ ಸಾಹೇಬ್ರೆ, ಬಂದಿದ್ದಾರೆ ಸಾಹೇಬ್ರೆ. ರಂಗಪ್ಪನ ಮೊಮ್ಮಗ ಸರ್. ನೋಡ್ರಿ ತಗೊಳ್ರಿ, ಇಲ್ಲಿ ಫೈಲ್ ಅದೇನು ನೋಡೋಣ. ಕುಡಿ ಇಲ್ಲಿ. ದೊಡ್ಡವರಾದ್ಮೇಲೆ ಏನೇನೋ ಆಗ್ತಾರೆ. ಇಂಜಿನಿಯರು, ಆಫೀಸರ್ಸು, ಡಾಕ್ಟರ್ಗಳು, ಪೊಲೀಸರ್ಸ್, ಏನೇನೋ. ನಾನೇನಾಗ್ತೀನೋ ಗೊತ್ತಿಲ್ಲ, ಆದರೆ ಒಂದು ತಿಳ್ಕೊಂಡೆ, ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು ಅಂತೀನಿ. ಅರವಿಂದ್, ತುಂಬ ಚೆನ್ನಾಗಿ ಮಾತಾಡಿದೆ. ನನಗೂ ಗಾಂಧಿ ತಾತ ಅಂದರೆ ತುಂಬಾ ಇಷ್ಟ. ಕುರಿಗುಡ್ಡದ ಮೇಲೆ ನಾವು ಸೂರ್ಯ ಹುಟ್ಟೋದು ನೋಡಿದ್ದೀವಿ. ಗಾಂಧಿ ತಾತನಿಗೆ ತುಂಬ ಇಷ್ಟವಾದ ಹಾಡು ಯಾವ್ದು ಗೊತ್ತಾ? ಗೊತ್ತಿಲ್ಲ. ಯಾವುದು? ವೈಷ್ಣವ ಜನತು ಅಂತ ಒಂದು ಹಾಡಿದೆ. ನಿನಗೆ ಗೊತ್ತಾ? ಹಾಡು ಒಂದ್ಸಲಿ. वैष्णव जन तो तेने कहिए जे पीड़ पराई जाने रे। वैष्णव जन तो तेने कहिए जे पीड़ पराई जाने रे। पर दुखे उपकार करे तो ही, पर दुखे उपकार करे तो ही मन अभिमान ना आने रे। वैष्णव जन तो तेने कहिए जे